VS ಕ್ಯಾಟರರ್ಸ್ಗೆ ಸ್ವಾಗತ. ಬಲು ಅಪರೂಪದ ಚಂದ್ರಕಲಾ ಮಾಡುವ ವಿಧಾನವನ್ನು ನೋಡೋಣ. ಮೊದಲಿಗೆ 4 ಲೋಟದಷ್ಟು ಮೈದಾ ಹಿಟ್ಟನ್ನು ತೆಗೆದುಕೊಳ್ಳಿ. ನಂತರ 1 ಚಿಟಿಕೆ ಸೋಡಾವನ್ನು ತೆಗೆದುಕೊಳ್ಳಿ. ನಂತರ 3/4 ಲೋಟದಷ್ಟು ತುಪ್ಪವನ್ನು ಮೈದಾ ಹಿಟ್ಟಿಗೆ ಸೇರಿಸಿ. ಅಷ್ಟೇ ಪ್ರಮಾಣದ ನೀರನ್ನು ಸೇರಿಸಿ. ಚೆನ್ನಾಗಿ ಕಲಸಿಕೊಳ್ಳಿ. ಕಲಸಿದ ಹಿಟ್ಟು ಚಪಾತಿ ಹಿಟ್ಟಿನ ಹದದಲ್ಲಿ ಸಿದ್ಧಪಡಿಸಿಕೊಳ್ಳಿ. ಸಿದ್ಧಪಡಿಸಿದ ನಂತರ ಒಂದು 15 ನಿಮಿಷ ಮ್ಯಾರಿನೇಟ್ ಮಾಡಲು ಇಡಿ. ದೊಡ್ಡ ಬಾಣಲಿಯಲ್ಲಿ 1 ಲೀಟರ್ ನೀರಿಗೆ 1 kg ಸಕ್ಕರೆಯನ್ನು ಸೇರಿಸಿ ಎಳೆಯಾದ ಪಾಕವನ್ನು ತಯಾರಿಸಲು ಇಡಿ. ಇನ್ನೊಂದು ಪಾತ್ರೆಯಲ್ಲಿ 250 ಗ್ರಾಂನಷ್ಟು ಕೋವವನ್ನು ತೆಗೆದುಕೊಳ್ಳಿ. ಅದಕ್ಕೆ ಟೂಟಿ ಫ್ರೂಟಿಯನ್ನು ಸೇರಿಸಿ ಸ್ವಲ್ಪ ತುಪ್ಪವನ್ನು ಹಾಕಿ ಚೆನ್ನಾಗಿ ಕಲಸಿಕೊಳ್ಳಿ. ಮ್ಯಾರಿನೇಟ್ ಆದ ಹಿಟ್ಟನ್ನು ಅಡಿಕೆ ಗಾತ್ರದಲ್ಲಿ ಉಂಡೆ ಮಾಡಿಕೊಳ್ಳಿ. ಉಂಡೆ ಮಾಡಿದ ಮಿಶ್ರಣವನ್ನು ಪೂರಿಗಿಂತಲೂ ಸ್ವಲ್ಪ ಚಿಕ್ಕದಾದ ಸೈಜ್ನಲ್ಲಿ ಲಟ್ಟಿಸಿಕೊಳ್ಳಿ. ಲಟ್ಟಿಸಿದ್ದಕ್ಕೆ ಮಧ್ಯ ಕೋವಾದ ಮಿಶ್ರಣವನ್ನು ಹಾಕಿಕೊಂಡು ಹುರುಳಿಕಾಯಿ ಶೇಪ್ನಲ್ಲಿ ಮಡಚಿಕೊಳ್ಳಿ. ನಿಮಗೆ ಬೇಕಾದ ಡಿಸೈನನ್ನು ಮಾಡಿಕೊಳ್ಳಬಹುದು. ಹದವಾಗಿ ಕಾದಿರುವ ಎಣ್ಣೆಗೆ ನೀವು ಸಿದ್ಧಪಡಿಸಿದ ಚಂದ್ರಕಲಾ ಹಿಟ್ಟನ್ನು ಎಣ್ಣೆಯಲ್ಲಿ ಬೇಯಿಸಿ 15 ನಿಮಿಷಗಳ ಕಾಲ ಬೇಯಿಸಬೇಕು. ಬಿಸ್ಕೆಟ್ ಕಲರ್ ಬಂದ ನಂತರ ಅದನ್ನು ತೆಗೆದು ಒಂದು ಪಾತ್ರೆಗೆ ಹಾಕಿಕೊಳ್ಳಿ. ಮತ್ತೆ 15 ನಿಮಿಷಗಳ ಕಾಲ ಚಂದ್ರಕಲಾವನ್ನು ತಣ್ಣಗಾಗಲು ಬಿಡಿ. ನಂತರ ನೀವು ಸಿದ್ಧಪಡಿಸಿದ ಪಾಕಕ್ಕೆ ಚಂದ್ರಕಲಾವನ್ನು ಮುಳುಗಿಸಿ 30 ನಿಮಿಷಗಳ ಕಾಲ ಮ್ಯಾರಿನೇಟ್ ಆಗಲು ಬಿಡಿ. ನಂತರ ನೀವು ಸವಿಯಲು ಚಂದ್ರಕಲಾ ಸಿದ್ಧ. ಇದೇ ತರಹದ ಬಲು ಅಪರೂಪದ ಸಿಹಿ ಖಾದ್ಯಗಳು ಬೇಕಾದಲ್ಲಿ VS ಕ್ಯಾಟರರ್ಸ್ ಅನ್ನು ಸಂಪರ್ಕಿಸಿ. ಧನ್ಯವಾದಗಳು.